ಇತಿಹಾಸ ಪ್ರಸಿದ್ಧ ಶ್ರೀ ಆನಂದಪುರದ ಶ್ರೀ ಕಡ್ಲೇಕ್ಲು ಮಾರಿಕಾಂಬ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ನಾವು ಗ್ರಾಮಸ್ಥರು, ಸಮಿತಿಯವರು ಹಾಗೂ ಭಕ್ತಾದಿಗಳು ಸೇರಿ ದಿನಾಂಕ 10/3/2026ರಿಂದ 16/3/2026ವರೆಗೆ ನಡೆಸಬೇಕಂತೇಳಿ ತೀರ್ಮಾನ ಕೈಗೊಂಡು ಈಗಾಗಲೇ ಎಲ್ಲ ತಯಾರಿ ನಡೆಸ್ತಾ ಇದ್ದೇವೆ. ಈ ಒಂದು ಜಾತ್ರೆಗೆ ನಮ್ಮ ಸುತ್ತಮುತ್ತಲ ಗ್ರಾಮಗಳ ಅಂದರೆ 4 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 48 ಹಳ್ಳಿಗಳ ಗ್ರಾಮಸ್ಥರು ಕೂಡ ಈ ತಾಯಿಯನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲರೂ ಕೂಡ ಜಾತ್ರೆಯನ್ನು ತುಂಬ ಸಂತೋಷದಾಯಕವಾಗಿ ಆಚರಿಸ್ತಾರೆ. ಹಾಗೆಯೇ ನಮ್ಮ ಸಮಿತಿ ಪ್ರತಿಯೊಂದು ಹಳ್ಳಿಯಿಂದಲೂ ಕೂಡ ಎಲ್ಲ ಜಾತಿ ಜನಾಂಗದ ವರ್ಗದವ್ರನ್ನ ಸಮಿತಿಯಲ್ಲಿ ನಾವು ಸೇರಿಸ್ಕೊಂಡು ಒಂದು ಚಂದವಾದ ಜಾತ್ರೆಯನ್ನು ನೆರವೇರಿಸ್ತೀವಿ. ಜೊತೆಗೆ ನಮ್ಮ ಜಾತ್ರೆಗೆ ಅಮ್ಯೂಸ್ಮೆಂಟ್ ಪಾರ್ಕಿನ ಒಂದು ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಹಾಗೆ ಕುಸ್ತಿ, ರಾಜ್ಯ ಮಟ್ಟದ ಕುಸ್ತಿ ಆಯೋಜನೆ ಮಾಡಿದ್ದೀವಿ. ಜೊತೆಗೆ ಪ್ರತಿಯೊಂದು ಸಂಜೆ 6:30ರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆ ಮಾಡಿದ್ದೀವಿ. ಹಾಗೆ ಶನಿವಾರ 15ನೇ ತಾರೀಕು ಶನಿವಾರ ಮಧ್ಯಾಹ್ನ ಸಾರ್ವಜನಿಕ ಅನ್ನಸಂತರ್ಪಣೆ ಕೂಡ ಇರುತ್ತೆ. ಹಾಗೆ ಸೋಮವಾರ 16ನೇ ತಾರೀಕು ಅಮ್ಮನವ್ರನ್ನ ವಿಸರ್ಜನೆ ಮಾಡಿ ವನಕ್ಕೆ ಬಿಡುವ ಕಾರ್ಯಕ್ರಮ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮ ಕೂಡ ಚಂದವಾಗಿ ಮಾಡಬೇಕಂತ ನಾವೆಲ್ಲ ಸಮಿತಿ ತೀರ್ಮಾನ ಕೈಗೊಂಡು ಸುಂದರವಾದ ಜಾತ್ರೆ ಮಾಡಲಿಕ್ಕೆ ಏನೇನು ತಯಾರಿ ಬೇಕೋ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ವೇಣಾಕ್ಷ ಅಂತೇಳಿ ಶ್ರೀ ಮಾರಿಕಾಂಬಾ ಜಾತ್ರಾ ಸಮಿತಿಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ದಿನಾಂಕ 3 ಮಂಗಳವಾರ ಸಂಜೆ ಶ್ರೀ ಮಾರಿಕಾಂಬಾ ದೇವಿಯ ಅಂಕಿ ಹಾಕುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗೂ 10ನೇ ತಾರೀಕು ಮಂಗಳವಾರದಿಂದ ಸೋಮವಾರ ತನಕ 7 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ 48 ಹಳ್ಳಿಗಳ ಗ್ರಾಮಸ್ಥರು ಸಹಕಾರ ಕೊಡಬೇಕೆಂದು ಕೇಳ್ಕೊಳ್ತೇವೆ. ಈ ಒಂದು ಜಾತ್ರೆಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಕಾಲದಲ್ಲಿ ಮುರುಘಾಮಠ ಸಂಸ್ಥಾನದವರು ಅಮ್ಮನವರಿಗೆ ಒಂದು ಬೆಳ್ಳಿ ಗದೆಯನ್ನು ಕೊಟ್ಟಿರ್ತಾರೆ. ಆ ಒಂದು ಗದೆಯನ್ನು ನಾವು ಪೂಜೆ ಮಾಡಿಬಿಟ್ಟು ಕುಸ್ತಿಯನ್ನು ಮೊದಲಿಂದಲೂ ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿರ್ತಾರೆ. ಅವಾಗೆಲ್ಲ ಊರು ಸಣ್ಣ ಇತ್ತು, ಸಣ್ಣ ಹಳ್ಳಿ ಗ್ರಾಮ ಅಲ್ವಾ, ಅದಕ್ಕೆ ಗ್ರಾಮ ಮಟ್ಟದಲ್ಲಿ ಸಣ್ಣಕ್ಕೊಂದು ಕುಸ್ತಿ ನಡೀತಾಯಿತ್ತು. ತದನಂತರದಲ್ಲಿ ಎಲ್ಲ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂದಂಗೆ ಈಗ ನಾವು ರಾಜ್ಯ ಮಟ್ಟದ ಕುಸ್ತಿಯನ್ನು ಈಗ 3 ಜಾತ್ರೆಯಿಂದಲೂ ಆಯೋಜನೆ ಮಾಡ್ಕೊಂಡು ಬಂದಿರ್ತೀವಿ. ಅದರಂತೆ ಈ ವರ್ಷವೂ ಕೂಡ ದಿನಾಂಕ 14 ಮತ್ತು 15 ಮಾರ್ಚ್ ಶನಿವಾರ ಮತ್ತು ಭಾನುವಾರ ಕುಸ್ತಿ ಪಂದ್ಯಗಳನ್ನು ಆಯೋಜನೆ ಮಾಡಿದ್ದೀವಿ. ಎಲ್ಲ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ. ಶ್ರೀ ಕಡ್ಲೇಕ್ಲು ಮಾರಿಕಾಂಬ ದೇವಾಲಯದ ಅನಂತಪುರದ ಶ್ರೀ ಕಡ್ಲೇಕ್ಲು ಮಾರಿಕಾಂಬ ದೇವಾಲಯದ ಒಂದು ನಮ್ಮ ಸಮಿತಿಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಹೊಸ ಸಮಿತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಬೇಕಾದಂಥ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿ ಹಾಗೂ ಉತ್ತಮವಾದ ಸದಸ್ಯ ವೃಂದವನ್ನು ಸಮಿತಿಯನ್ನು ಗ್ರಾಮಸ್ಥರೇ ತೀರ್ಮಾನ ಕೈಗೊಂಡು ಆಯ್ಕೆ ಮಾಡ್ತಾರೆ. ಅದರಂತೆ ಈ ಜಾತ್ರೆಯ ಒಂದು ಉಸ್ತುವಾರಿಯನ್ನು ನನಗೆ ವಹಿಸಿರ್ತಾರೆ. ನನ್ನ ಹೆಸರು LS ವೆಂಕಟೇಶ್ ಅಂತೇಳಿ. ನಾನು ಈ ಹಿಂದಿನ 5 ಜಾತ್ರೆಗಳಲ್ಲೂ ಕೂಡ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿರ್ತೇನೆ. ಯಾವುದೇ ಒಂದು ಕಪ್ಪು ಚುಕ್ಕೆಗಳಿರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ನಮ್ಮನ್ನು ಪ್ರೀತಿಯಿಂದ ಈ ಒಂದು ಸ್ಥಾನಕ್ಕೆ ಆಯ್ಕೆ ಮಾಡಿರ್ತಾರೆ. ಈ ಒಂದು ಜಾತ್ರೆಯನ್ನು ನಾವು ಉತ್ತಮವಾಗಿ ಸಂತೋಷದಾಯಕವಾಗಿ ನಡೆಸಬೇಕಂತೇಳಿ ಎಲ್ಲ ತೀರ್ಮಾನ ಕೈಗೊಂಡು ಪ್ರತಿಯೊಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ಬಂದಿದ್ದೀವಿ. ಸಾಕಲ್ಲ, ಹಾಲಿ ಅಧ್ಯಕ್ಷರು. ಈ ನಮ್ಮ ಸಮಿತಿಗೆ 4 ಗ್ರಾಮ ಪಂಚಾಯತಿನಿಂದ 4 ಜನ ಉಪಾಧ್ಯಕ್ಷಗಳನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ. ಅದರಂತೆ ನಮ್ಮ ಸ್ನೇಹಿತರಾದ ವೇಣಾಕ್ಷ ಅವರು ಕೂಡ ಉಪಾಧ್ಯಕ್ಷರಾಗಿರ್ತಾರೆ. ಜೊತೆಗೆ ರಾಜಕೊಪ್ಪದ ನಮ್ಮ ವಿಜಯಕುಮಾರ್ ಅಂತೇಳಿ ಅವರು ಸದಸ್ಯರು. ಹಾಗೆ ನಮ್ಮ ಕಾರ್ತಿಕ್ ಅಂತೇಳಿ ಇವರು ಕೂಡ ನಮ್ಮ ಸಮಿತಿಯ ಒಂದು ಉತ್ತಮದ ಸದಸ್ಯರಾಗಿರ್ತಾರೆ. ಜೊತೆಗೆ ನಮ್ಮ ಸಮಿತಿಯಲ್ಲಿ ಟೋಟಲ್ ಒಂದು 108 ಜನ ಸದಸ್ಯರಿಂದ ಇರುತ್ತೆ. ಎಲ್ಲರೂ ಕೂಡ ಜವಾಬ್ದಾರಿತವಾಗಿ ಕಾರ್ಯನಿರ್ವಹಿಸ್ತಾರೆ. ಈ ಒಂದು ನಮ್ಮ ಜಾತ್ರಾ ಮಹೋತ್ಸವದ ಸಮಿತಿಯಲ್ಲಿ ಪ್ರತಿಯೊಂದು ಜಾತಿ ಜನಾಂಗದವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ. ಪ್ರತಿಯೊಬ್ಬರು ಅವರ ಕೊಟ್ಟಂಥ ಜವಾಬ್ದಾರಿಯನ್ನು ಪ್ರೀತಿಯಿಂದ, ಶ್ರದ್ಧಾಭಕ್ತಿಯಿಂದ ನಿಭಾಯಿಸ್ತಾರೆ, ನಡೆಸ್ಕೊಳ್ತಾ ಬಂದಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು 7 ಕಮಿಟಿ ಆಯಿತು.
ನಮ್ಮಲ್ಲಿ ಜಾತ್ರಾ ಕಾರ್ಯಕ್ರಮಗಳು ಸರಾಗವಾಗಿ ನಡೆಯಬೇಕು ಅಂತೇಳಿ ಎಲ್ಲ ಒಂದು 7ರಿಂದ 8 ಸಮಿತಿಗಳು ಮಾಡಿದ್ದೀವಿ. ಮೊದಲನೇದಾಗಿ ಪೂಜಾ ಸಮಿತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿ, ಕುಸ್ತಿ ಸಮಿತಿ ಹಾಗೂ ಸ್ವಚ್ಛತಾ ನಿರ್ವಹಣಾ ಸಮಿತಿ ಹಾಗೂ ಮತ್ತು ಸ್ವಚ್ಛತಾ ಇದು ಮತ್ತು ಇದು ಸಭಾ ಕಾರ್ಯಕ್ರಮ ಆಯ್ತಲ್ಲ. ಇನ್ನೂ ಅನೇಕ ಸಮಿತಿಗಳನ್ನು ಮಾಡಿ ಸರಾಗವಾಗಿ ಜಾತ್ರೆ ನೆರವೇರಬೇಕು ಅಂತ ಹೇಳಿ ನಾವು ಸಾರ್ವಜನಿಕರಿಗೆ ಬೇಡ್ಕೊಳ್ತೇವೆ. ನಮ್ಮ ಮಾರಿಕಾಂಬಾ ಅಮ್ಮನವರ ದೇವಾಲಯಕ್ಕೆ ಸಂಬಂಧಪಟ್ಟಂತೆ ತವರು ಮನೆ ಮುಖ್ಯಸ್ಥರಾಗಿ ಶ್ರೀಯುತ ಬಾಲಗಂಗಾಧರಪ್ಪ ಗೌಡರು ಮತ್ತು ಅವರ ಕುಟುಂಬದವರು ನೆಲೆಸ್ಕೊಂಡು ಬಂದಿರ್ತಾರೆ. ಜೊತೆಗೆ ಮಲ್ಲಂದೂರು ರವಿಗೌಡರು ಹೇಳಿ ಅವರು ಗಂಡನ ಮನೆ ಮುಖ್ಯಸ್ಥರು, ಅವರ ಕುಟುಂಬದವರು ಕೂಡ ಈ ಒಂದು ತಾಯಿಯ ಒಂದು ದೇವಾಲಯಕ್ಕೆ ಮುಖ್ಯವಾಗಿ ಸಂಬಂಧಪಡ್ತಾರೆ. ಜೊತೆಗೆ ಪೂಜಾರಿ ಮಂತಂದವರು ಅವರು ಕೂಡ ಈ ಹಿಂದಿನಲ್ಲೂ ತಾಯಿಯ ಒಂದು ಪೂಜಾ ಪುನಸ್ಕಾರ ಶ್ರದ್ಧಾಭಕ್ತಿಯಿಂದ ನಿಭಾಯಿಸ್ಕೊಂಡು ಬಂದಿರ್ತಾರೆ. ಅವರು ಕೂಡ ಈ ಒಂದು ಜಾತ್ರೆಗೆ ಹಾಗೂ ದೇವಾಲಯಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಜೊತೆಗೆ ನಮ್ಮೆಲ್ಲ ಗ್ರಾಮಸ್ಥರು ಕೂಡ ಈ ಒಂದು ಜಾತ್ರೆಗೆ ತನುಮನದ ಸಹಕಾರ ಕೊಟ್ಟು ನಮಗೆಲ್ಲರಿಗೂ ಹೆಚ್ಚಿನ ಒಂದು ಬೆಂಬಲವಾಗಿ ನಿಂತು ಜೊತೆಗಿದ್ದು ಉತ್ತಮ ಜಾತ್ರೆ ನಡೆಯಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಸಹಕಾರ ನೀಡ್ತಾರೆ. ನಮ್ಮ ಈ ಜಾತ್ರಾ ಮಹೋತ್ಸವಕ್ಕೆ ಯಶಸ್ಸಿಗೆ ಹಾಗೂ ಸಾರ್ವಜನಿಕವಾಗಿ ಕುಂದುಕೊರತೆ ಬರೆದಿದ್ದಾಗೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿಯವರು ಹಾಗೂ ಆರೋಗ್ಯ ಇಲಾಖೆಯವರು, ಜೊತೆಗೆ ನಮ್ಮ ರಕ್ಷಣಾ ಇಲಾಖೆ, ಪೊಲೀಸ್ ವ್ಯವಸ್ಥೆ, ಜೊತೆಗೆ ನಮ್ಮ ಸ್ಥಳೀಯ ಪತ್ರಿಕಾ ಮಿತ್ರರು ಹಾಗೂ ತಾಲೂಕು ಮಟ್ಟದ ಪತ್ರಿಕಾ ಮಿತ್ರರು ಎಲ್ಲರೂ ಕೂಡ ಕೈ ಜೋಡಿಸಿ ನಮಗೆ ಸಹಕಾರ ನೀಡಿ ಉತ್ತಮವಾದ ಒಂದು ಜಾತ್ರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಹಾಗೆಯೇ ಈ ಜಾತ್ರಾ ಮಹೋತ್ಸವಕ್ಕೆ ಹೆಚ್ಚಿನ ಒಂದು ಸಹಕಾರವನ್ನು ಮೆಸ್ಕಾಂನವರು ಅಂದರೆ KB ಇಲಾಖೆ ನಮಗೆ ಬೆಳಕಿನ ವ್ಯವಸ್ಥೆಯನ್ನು ಯಾವುದೇ ರೀತಿ ಒಂದು ನಮಗೆ ಕೊರತೆ ಬರೆದಿದ್ದಾಗೆ ಉತ್ತಮ ರೀತಿಯಲ್ಲಿ, ಯಾಕಂದರೆ ಇದೊಂದು ಜಾತ್ರೆ ಅಂದಾಗ ಹೆಚ್ಚಿನ ಜನಸಂಖ್ಯೆ ಇರುತ್ತೆ, ಜನಸಂಖ್ಯೆ ಇರುತ್ತೆ. ಹಾಗೆಯೇ ಕುಟುಂಬದಲ್ಲಿ ನೆಂಟರಿಷ್ಟೆಲ್ಲ ಬಂದಿರ್ತಾರೆ. ಕರೆಂಟಿನ ಸರಿ ಇಲ್ಲ ಅಂದರೆ ಸಮಸ್ಯೆಗಳಾಗುತ್ತೆ, ಹೆಚ್ಚಾಗುತ್ತೆ. ಅದರಿಂದ ಸ್ಥಳೀಯ ಒಂದು ಮೆಸ್ಕಾಂ ಅಧಿಕಾರಿಗಳು ನಮಗೆ ಯಾವುದೇ ಒಂದು ಕುಂದುಕೊರತೆ ಬರೆದಿದ್ದಾಗೆ ನಮಗೆ ಸಹಕಾರ ಕೊಟ್ಟು ಜಾತ್ರೆ ಉತ್ತಮಗೊಳ್ಳಲಿಕ್ಕೆ ನಮ್ಮ ಜೊತೆಗೆ ಬೆಂಬಲ ನಿಲ್ಲಬೇಕಂತೇಳಿ ಕೇಳ್ಕೊಳ್ತೇವೆ. ಅವ್ರು ನಿನ್ನಿಂದ ಶುರು ಮಾಡೋದು.